375 ಕೋಟ್ ಮಾಡ್ತಾ ಇದೀನಿ ಸರ್. 350ಗೆ ಫೈನಲ್ ಮಾಡ್ಕೊಡ್ತೀನಿ. 475 ಕೋಟ್ ಮಾಡ್ತಾ ಇದೀನಿ ಸರ್. 450ಗೆ ಕೊಡ್ತೀನಿ ಸರ್. 675 ಕೋಟ್ ಮಾಡ್ತಾ ಇದೀನಿ ಸರ್. 650ಗೆ ಫೈನಲ್ ಮಾಡ್ಕೊಡ್ತೀನಿ. 23 ಮಾಡಲು ಸರ್ ಇದು. 15 ಲ್ಯಾಕ್ ಕೋಟ್ ಮಾಡ್ತಾ ಇದೀನಿ ಸರ್. ಒಂದು 1450ಗೆ ಕೊಟ್ಬಿಡ್ತೀನಿ ಸರ್. 675 ಕೋಟ್ ಮಾಡ್ತಾ ಇದೀನಿ. ಒಂದು 650ಗೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಇದು 1750 ಕೋಟ್ ಮಾಡ್ತಾ ಇದೀನಿ. 17 ಲ್ಯಾಕ್ ಫೈನಲ್ ಮಾಡ್ಕೊಡ್ತೀನಿ ಸರ್. ಒಂದು 1550 ಕೋಟ್ ಮಾಡ್ತೀವಿ ಸರ್. ಒಂದು 15 ಲ್ಯಾಕ್ ಬಂದ್ರೆ ಫೈನಲ್ ಮಾಡ್ಕೊಡ್ತೀನಿ ಸರ್. 18ವರೆ ಕೋಟ್ ಮಾಡ್ತಾ ಇದೀವಿ ಸರ್. ಒಂದು 18 ಲಕ್ಷ ಫೈನಲ್ ಮಾಡ್ಕೊಡ್ತೀನಿ ಸರ್. ಸರ್ ಇದು 1550 ಕೋಟ್ ಮಾಡ್ತಾ ಇದೀನಿ. 15 ಲ್ಯಾಕ್ ಫೈನಲ್ ಮಾಡ್ಕೊಡ್ತೀನಿ ಸರ್. ಅಪ್ ಟು 14 to 15 ಲೋನೇ ಆಗುತ್ತೆ ಸರ್. ಒಂದು 29ಗೆ ಫೈನಲ್ ಮಾಡ್ಕೊಡ್ತೀನಿ ಸರ್. 25 to 26 ಲೋನ್ ಆಗುತ್ತೆ. ಸೊ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸುನಿಲ್. ನಾನು ಇವತ್ತು ಬಂದಿದ್ದೀನಿ, ನಮಗೆ ಡೀಲ್ಸ್ ಆನ್ ವೆಹಿಕಲ್ಸ್ ಮೇಲೆ ಬಂದಿದ್ದೀನಿ. ಯಾರೋ ಒಂದು ಒಳ್ಳೆ ಗಾಡಿ, ಅದನ್ನು ನಿಮಗೆ ದುಡಿಯೋಕ್ಕಂಥ ಗಾಡಿಗಳು ಹುಡುಕ್ತದೆ ಅಂತಂದರೆ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ನಮ್ಮ ಜೊತೆ ಪ್ರಶಾಂತ್ ಸರ್ ಇದ್ದಾರೆ. ವೆಲ್ಕಮ್ ಮಾಡೋಣ ಸರ್. ನಮಸ್ಕಾರ ಸರ್. ನಮಸ್ತೆ ಸರ್. ಹೇಗಿದ್ದೀರಾ ಸರ್? ಚೆನ್ನಾಗಿ ಸರ್. ನೀವು? ನಾನು ಆರಾಮಾಗಿದ್ದೀನಿ ಸರ್. ಸರ್ ಇವತ್ತಿನ ಒಂದು ದುಡಿಯೋಕ್ಕೆ ಗಾಡಿಗಳು ಬಜೆಟ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸರ್? ಸರ್ ಇದು ನಿಮಗೆ ಅಪ್ ಟು 3,50,000 ಇಂದ ಸ್ಟಾರ್ಟ್ ಆಗುತ್ತೆ ಸರ್. ಸರ್ ಹೈಯೆಸ್ಟ್ ಅಂದ್ರೆ ಎಲ್ಲಿ ಗಂಟೆ ಸಿಗ್ಬೋದು ಸರ್? ಹೈಯೆಸ್ಟ್ 19 ಲ್ಯಾಕ್ ವರೆಗೂ ಇದೆ ಸರ್. 19 ನಿಮಗೆ ಕಮರ್ಷಿಯಲ್ ಬೇಕಂದ್ರೆ ಎಕ್ವಿಪ್ಮೆಂಟ್ಸ್ ಇದೇ ರೀತಿ ಬೇಕಂದ್ರೆ 30-35 ಲಕ್ಷದವರೆಗೂ ಇದೆ ಸರ್. ಓಕೆ, 30-35 ಲಕ್ಷ ತನಕ ನಿಮಗೆ ಗಾಡಿಗಳು ಅವೈಲೇಬಲ್ ಇರುತ್ತೆ. ಸೊ ಯಾರಾದರೂ ಒಂದು ದುಡಿಯೋಕ್ಕಂತ ಹುಡುಕ್ತಾರವ್ರಿಗೆ ಬೆಸ್ಟ್ ಜಾಗ ಅಂತ ಹೇಳ್ಬೋದು ಡೀಲ್ಸ್ ಆನ್ ವೆಹಿಕಲ್ಸ್. ಸೊ ಸರ್ ಆಮೇಲೆ ನಮ್ಮ ವ್ಯೂಸ್ಗೆ ಎಕ್ಸಾಕ್ಟ್ ಒಂದು ಲೊಕೇಶನ್ ಸರ್. ಸರ್ ಲೊಕೇಶನ್ ಇದು ನೀವು ವಯ ಬನಶಂಕರಿ ರೂಟಿಗೆ ಬಂದ್ರೆ ನಾಯಂಡಹಳ್ಳಿಯಿಂದ ನಂದಿಲಿಂಗ್ ಗ್ರೌಂಡ್ ಆಪೋಸಿಟ್ ಇದೆ ಸರ್. ಓಕೆ, ಸೊ ಅಕಸ್ಮಾತ್ ಲೊಕೇಶನ್ ಕನ್ಫ್ಯೂಸ್ ಆಗಿ ಕಳಿಸ್ಕೊಡಿ, ಡಿಸ್ಕ್ರಿಪ್ಷನ್ ಕೂಡ ಹಾಕಿರ್ತೀನಿ, ಡೈರೆಕ್ಟಾಗಿ ಲೊಕೇಟ್ ಮಾಡ್ಕೊಂಡು ಬರ್ಬೋದು. ಸೊ ಸರ್ ಆಮೇಲೆ ನಮ್ಮ ವ್ಯೂಸ್ಗೆ ಲೋನ್ ಅಂತ ನೋಡ್ತಾರೆ ಸರ್. ಲೋನ್ ಎಲ್ಲ ಹೆಂಗೆ ಸರ್? ಸರ್ ಇದು ಕಮರ್ಷಿಯಲ್ ಚಿಕ್ಕ ಗಾಡಿಗಳಿಗೆ ಹೆವಿ ಡಿ ಎಲ್ ಬೇಕಾಗಿಲ್ಲ. ಓಕೆ, ಲೈಟ್ ಡಿ ಎಲ್ ಸಾಕು, ಸಿಬಿಲ್ ಚೆನ್ನಾಗಿರ್ಬೇಕು. ಓಕೆ, ದೊಡ್ಡ ಗಾಡಿಗೆ ಹೆವಿ ಡಿ ಎಲ್ ಕಂಪಲ್ಸರಿ ಸರ್. ಅಪ್ ಟು ನಿಮಗೆ 7 ಟನ್ ಗಾಡಿಯಿಂದ ಹೆವಿ ಡಿ ಎಲ್ ಇರಲೇಬೇಕು ಸರ್. ಓಕೆ, ಸೊ ಅದು ಬೆಂಗಳೂರು ಮಾತ್ರ ಥ್ರೂಔಟ್ ಕರ್ನಾಟಕ ಮಾಡ್ಕೊಡ್ತೀವಿ ಸರ್. ಸಿಬಿಲ್ ಓಕೆ ಇರಬೇಕು, ಹೆವಿ ಡಿ ಎಲ್ ಇರಬೇಕು. ಕಮರ್ಷಿಯಲ್ ವೆಹಿಕಲ್ಗೆ, ಹೆವಿ ಕಮರ್ಷಿಯಲ್ ವೆಹಿಕಲ್ಗೆ, ಈ ಚಿಕ್ಕ ಗಾಡಿಗಳಿಗೆ ಅವಶ್ಯಕತೆ ಇಲ್ಲ. ಓಕೆ, ನಾನು ಎಲ್ಲ ವಿಡಿಯೋದಲ್ಲಿ ಹೇಳ್ದಂಗೆ ಈಗ ಆಬ್ವಿಯಸ್ಲಿ ನಿಮಗೆ ಸಿಬಿಲ್ ಪ್ರೊಫೈಲ್ ಚೆನ್ನಾಗಿದೆ, ಆಬ್ವಿಯಸ್ಲಿ ನಿಮಗೆ ಲೋನ್ ಕೂಡ ಆಗುತ್ತೆ ಸರ್. ಮೊದಲನೇ ಗಾಡಿನ ಒಂದು ಸ್ಕೂಲ್ ಬಸ್ ಇದೆ ಸರ್. ಏನ್ ಸರ್ ಡೀಟೇಲ್ಸ್? ಸರ್ ಇದು ಟಾಟಾ ಮಾರ್ಕೋ ಪೋಲೋ ಸ್ಕೂಲ್ ಬಸ್ ಸರ್. 37 ಸೀಟರ್, ಸಿಂಗಲ್ ಓನರ್, 1,06,000 ರನ್ ಆಗಿದೆ. ಓಕೆ, ಡಾಕ್ಯುಮೆಂಟ್ಸ್, FC ಇನ್ಸೂರೆನ್ಸ್, GPRS, ಪ್ಯಾನಿಕ್ ಬಟನ್ ಎಲ್ಲ ಹಾಕೊಡ್ತೀನಿ ಸರ್. ಓಕೆ, ಸೊ 37 ಸೀಟರ್ ಅಲ್ಲ ಸರ್? 37 ಸೀಟರ್. ಓಕೆ, ಸೊ ಪವರ್ ಸ್ಟೇರಿಂಗ್ ಗಾಡಿ ನೋಡ್ತಾ ಇರೋದು. ಹೌದು ಸರ್. ಯಾರಾದ್ರೂ ಒಂದು ಬಸ್ ಸ್ಕೂಲ್ ಬಸ್ ಹುಡುಕ್ತಾರವ್ರೆ ನಿಮ್ಮ ಸ್ಕೂಲ್ಗೆ ಆರಾಮಾಗಿದೆ ಗಾಡಿ. ಸೊ ಪ್ರೈಸ್ ಏನಾಗುತ್ತೆ ಸರ್? ಸರ್ ಇದು 11 ಲ್ಯಾಕ್ ಕೊಟ್ಟು ಮಾಡ್ತಾ ಇದ್ದೀನಿ. ಒಂದು 1075 ಬಂದ್ರೆ ಕೊಡ್ತೀನಿ ಸರ್. ಓಕೆ, 10,75,000ಕ್ಕೆ ನಿಮಗೆ ಒಂದು ಸ್ಕೂಲ್ ಬಸ್ ಸಿಗ್ತಾ ಇದೆ. ಹಾಗೆ ನೆಕ್ಸ್ಟ್ TT ಅಂತ ಹುಡುಕ್ತವ್ರಿಗೆ ಅದು ಬಿಟ್ಟರೆ ಇದು ಒಳ್ಳೆ ಗಾಡಿ ಅಂತ ಹೇಳ್ಬೋದು. ಯಾಕಂದ್ರೆ TT-ಗಿಂತ ಒಳ್ಳೆ ಲೆಗ್ ಸ್ಪೇಸ್ ಎಲ್ಲ ಚೆನ್ನಾಗಿರುತ್ತೆ. ಸೊ ಏನ್ ಸರ್ ಡೀಟೇಲ್ಸ್ ಇರೋದು? ಇದು SML ಕಾಸ್ಮೋ ಅಂತ 12+1 ಸರ್. ಇದು ಓಕೆ, ಸೇಮ್ TT ಟೈಪ್ ಬರುತ್ತೆ. ವಿತ್ ಮೋಲ್ಡೆಡ್ ಗ್ಲಾಸ್, AC ವೆಹಿಕಲ್ ಸರ್. ಇದು ಓಕೆ, ಬರೀ 15,000 ರನ್ ಆಗಿದೆ. 23 ವಿತ್ ವಿಡಿಯೋ ಕೋಚ್ ಇದೆ. 23-24 ರಿಜಿಸ್ಟ್ರೇಷನ್ ಸರ್ ಇದು. ಓಕೆ, 23 ಮಾಡಲ್ 24 ರಿಜಿಸ್ಟ್ರೇಷನ್ ಗಾಡಿ ಸರ್. ಸೊ ಯಾರಾದ್ರೂ ಒಂದು TT ಹುಡುಕ್ತಾರವ್ರಿಗೆ ಅದಕ್ಕೆ ಸ್ವಿಚ್ ಆಗೋಕ್ಕೆ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಲೈಕ್ ಏನಂದ್ರೆ AC ಮೋಲ್ಡೆಡ್ ಬರುತ್ತೆ ನಿಮಗೆಲ್ಲ. 12+1 ಸರ್ ಇದು. ಇದು ಕೂಡ ನಿಮಗೆ 12+1. ಪ್ರೈಸ್ ಏನಾಗುತ್ತೆ ಸರ್? ಸರ್ ಇದು 1750 ಕೋಟ್ ಮಾಡ್ತಾ ಇದ್ದೀನಿ. 17 ಲ್ಯಾಕ್ ಫೈನಲ್ ಮಾಡ್ಕೊಡ್ತೀನಿ ಸರ್. ಓಕೆ, ಜಸ್ಟ್ 17 ಲಕ್ಷಕ್ಕೆ ನಿಮಗೆ ಒಂದು SML ಗಾಡಿ, ಅದು ವಿತ್ AC ಗಾಡಿ ಸಿಗ್ತಾ ಇರೋದು. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಈ ಕಾಮೆಟ್ ಇದೆ. ಏನ್ ಸರ್ ಡೀಟೇಲ್ಸ್? ಸರ್ ಇದು ಅಶೋಕ್ ಲ್ಯಾಂಡ್ ಈ ಕಾಮೆಟ್ 23 ಮಾಡಲು ಸರ್. ಇದು ಓಕೆ, ಬರೀ 36,000 ಕಿಲೋಮೀಟರ್ ರನ್ ಆಗಿದೆ. ಜಸ್ಟ್ 30 ಸರ್ ಅಷ್ಟೇ ಸರ್ ಓಡಿರೋದು. ಶೋರೂಮ್ ಮೇಂಟೈನ್ ವೆಹಿಕಲ್, 20 ಫೀಟ್ ವೆಹಿಕಲ್ ಸರ್ ಇದು. ಓಕೆ, 20 ಫೀಟ್ ನೋಡ್ತಾ ಇರ್ಬೋದು. 20 ಫೀಟ್ ವೆಹಿಕಲ್. ಹೌದು ಸರ್. ಸೊ ಯಾರಾದ್ರೂ 10 ಟನ್ ಪಾಸಿಂಗ್ ಸರ್ ಇದು. ಓಕೆ, 10 ಟನ್ನು. ಹೌದು ಸರ್. ಸೊ ಡೀಸೆಲ್ಲು ಸಕ್ಕದ ಇದೆ. ಸೊ ಯಾರಾದ್ರೂ ಒಂದು ಗಾಡಿ ಹುಡುಕ್ತಾರೆ ನೋಡಿ, ಡೀಸೆಲ್ ಗಾಡಿ, ಒಂದು ಈ ಕಾಮೆಟ್ ಪವರ್ ಸ್ಟೇರಿಂಗ್ ಗಾಡಿ ಅಲ್ಲ ಸರ್ ಇದು? ಸರ್ ಪವರ್ ಸ್ಟೇರಿಂಗು, ಗ್ಲೋಯರ್ ಬರುತ್ತೆ. ಓಕೆ, ಸೊ ಗಾಡಿ ಕೂಡ ಸಕ್ಕದಾಗಿದೆ, ಇಂಟೀರಿಯರ್ ಎಲ್ಲ. ಸೊ ಎಷ್ಟು ಟನ್ ಕೆಪಾಸಿಟಿ ಸರ್ ಇದು? 10 ಟನ್ ಕೆಪಾಸಿಟಿ ಸರ್. ಸಿಂಗಲ್ ಓನರ್, ಶೋರೂಮ್ ಮೇಂಟೈನ್ ವೆಹಿಕಲ್, FC ಇನ್ಸೂರೆನ್ಸ್ ಎರಡು ಫ್ರೆಶ್ ಮಾಡ್ಕೊಡ್ತೀವಿ. ಒಂದು 1550 ಕೋಟ್ ಮಾಡ್ತೀವಿ ಸರ್. ಒಂದು 15 ಲ್ಯಾಕ್ ಬಂದ್ರೆ ಫೈನಲ್ ಮಾಡ್ಕೊಡ್ತೀನಿ ಸರ್. 14 ಲ್ಯಾಕ್ ವರೆಗೂ ಲೋನೇ ಆಗುತ್ತೆ. ನಿಮಗೆ 14 ಲಕ್ಷ ತನಕ ನಿಮಗೆ ಲೋನೇ ಆಗುತ್ತೆ ಆರಾಮಾಗಿ ಗಾಡಿಗೆ. ಹೌದು ಸರ್. ಸೊ ಹಾಗೆ ನೆಕ್ಸ್ಟ್ ಒಂದೊಂದು ಈಚರ್ ಪ್ರೋ 1110 ಇದೆ ಸರ್. ಸರ್ ಈಚರ್ 1110 XP ಅಂತ ಸರ್. ಇದು 9 ಟನ್ ಪಾಸಿಂಗ್ ಸರ್. ಇದು 20 ಫೀಟ್ ವೆಹಿಕಲ್, ಕಂಟೈನರ್ ಇದು. ಸೊ ಕಂಟೈನರ್ ವೆಹಿಕಲ್ ನೋಡ್ತಾ ಇರ್ಬೋದು. ಯಾರಾದರೂ ಒಂದು ಕಂಟೈನರ್ ವೆಹಿಕಲ್ ಬೇಕಂದ್ರೆ ಆರಾಮಾಗಿ ಕಂಟೈನರ್ ವೆಹಿಕಲ್ ಕೂಡ ಇದೆ ನಿಮಗೆ. ಸೊ ಇದೆಷ್ಟು ಟನ್ ಸರ್ ಇದು? ಇದು 9 ಟನ್ ಕೆಪಾಸಿಟಿ ಸರ್. ಓಕೆ, 8x8 ಕಂಟೈನರ್, ಆರ್ಬರ್ ಕಂಟೈನರ್. ಇದು ಕೂಡ ಪವರ್ ಸ್ಟೇರಿಂಗ್ ಗಾಡಿ ಅಲ್ಲ? ಹೌದು ಸರ್, ಪವರ್ ಸ್ಟೇರಿಂಗ್, ಗ್ಲೋವರ್ ಬರುತ್ತೆ. ಓಕೆ, ಪವರ್ ಸ್ಟೇರಿಂಗ್ ವಿತ್ ಬ್ಲೋವರ್ ಕೂಡ ಬರುತ್ತೆ ನಿಮಗೆ ಗಾಡಿ ನೋಡ್ತಾ ಇರ್ಬೋದು. ಡಾಕ್ಯುಮೆಂಟ್ಸ್ ಫ್ರೆಶ್ ಸರ್. ಇದು 11.5 ಕೋಟ್ ಮಾಡ್ತಾ ಇದ್ದೀನಿ ಸರ್. ಅಪ್ ಟು 11 ಲ್ಯಾಕ್ ಫೈನಲ್ ಮಾಡ್ಕೊಡ್ತೀನಿ ಸರ್. ನಿಮ್ಗೆ ಅಪ್ ಟು 11 ಲ್ಯಾಕ್ ಲೋನೇ ಆಗುತ್ತೆ ಸರ್. ಓಕೆ, 0 ಡೌನ್ ಪೇಮೆಂಟ್ ಗಾಡಿ ಸಿಗುತ್ತೆ. ಹೌದು, ಸಿಬಿಲ್ ಚೆನ್ನಾಗಿರ್ಬೇಕು, ಹೆವಿ ಡಿ ಎಲ್ ಇರ್ಬೇಕು ಸರ್. ಓಕೆ, ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಅಶೋಕ್ ಲೈಲ್ಯಾಂಡ್ ಇದೆ ಸರ್. ಅಶೋಕ್ ಲ್ಯಾಂಡ್ ಈ ಕಾಮೆಟ್ ಸರ್. ಇದು ಡಬಲ್ ಕೇಬಿನ್, 22 ಫೀಟ್ ವೆಹಿಕಲ್. ಇದು 23 ಮಾಡಲು ಸರ್. ಇದು ಜಸ್ಟ್ 57,000 ಕಿಲೋಮೀಟರ್ ರನ್ ಆಗಿದೆ. ಸೊ ಟೈರ್ಸ್ ಆಲ್ಮೋಸ್ಟ್ ನಿಮಗೆ 80% ಪವರ್ ಸ್ಟೇರಿಂಗ್ ಸರ್. ಇದು ಪವರ್ ಸ್ಟೇರಿಂಗ್ ಗಾಡಿ. ಹೌದು ಸರ್. ಇದು ಕೂಡ ಬ್ಲೋರ್ ಅಲ್ಲ ಸರ್? ಹೌದು, ಗ್ಲೋವರ್. ಓಕೆ, ಬ್ಲೋವರ್ ಬರುತ್ತೆ ನಿಮಗೆ. ಇದು ಕೂಡ ನಿಮಗೆ
12 ಟನ್ ಕೆಪಾಸಿಟಿ ಸರ್. ಓಕೆ 20 ಫೀಟ್ ಅಲ್ಲ ಸರ್ ಇದನ್ನು? 20 ಫೀಟ್ ವೆಹಿಕಲ್, 22 ಫೀಟ್ ವೆಹಿಕಲ್, Okay. 12 ಟನ್ ಕೆಪಾಸಿಟಿ ಸರ್ ಇದು. ಸೊ ಇದೇನು ಪ್ರೈಸ್ ಆಗುತ್ತೆ? 23 ಮಾಡಲು ಸರ್ ಇದು. ಡಾಕ್ಯುಮೆಂಟ್ಸ್ ಎಲ್ಲ FC ಇನ್ಸೂರೆನ್ಸ್ ಎಲ್ಲ ಫ್ರೆಶ್ ಬರುತ್ತೆ, ಸಿಂಗಲ್ ಓನರು. ಇದು ಒಂದು 18 ಕೋಟ್ ಮಾಡ್ತಾ ಇದೀವಿ ಸರ್. ಒಂದು 18 ಲಕ್ಷ ಫೈನಲ್ ಮಾಡ್ಕೊಡ್ತೀನಿ ಸರ್. ಓಕೆ ಲೋನ್ ಆದರೆ ಸರ್ ಇದಕ್ಕೆ ಲೋನ್ ಅಪ್ ಟು 16 ಲ್ಯಾಕ್ ವರೆಗೂ ಅವ್ರ ಪ್ರೊಫೈಲ್ ಮೇಲೆ ಸರ್. 17-18 ಆಗ್ಬೋದು, 16 ಲ್ಯಾಕ್ ಅಂತ ಪಕ್ಕ ಆಗುತ್ತೆ. ಓಕೆ ಎಲ್ಲ ನಿಮ್ ಡಿಪೆಂಡ್ಸ್ ಅಪಾನ್ ಸಿಬಿಲ್ ಪ್ರೊಫೈಲ್. ಇದು ಕೂಡ ಹೆವಿ ಕಂಪಲ್ಸರಿ ಸರ್. ಓಕೆ ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಟಾಟಾ 1212 ಇದೆ ಸರ್. ಟಾಟಾ 1212 ಸರ್ ಇದು. 22 ಮಾಡಲು ಸರ್ ಇದು. ಸೊ 22 ಮಾಡಲು ಗಾಡಿ, 1212 ಗಾಡಿ ಯಾರು ಹುಡುಕ್ತಾರೆ ನೋಡಿ, ಸಕ್ಕತ್ತಾಗಿದೆ. ಹೌದು ಸರ್. 20 ಫೀಟ್ ವೆಹಿಕಲ್ ಸರ್ ಇದು. 7 ಟನ್ ಕೆಪಾಸಿಟಿ ಸರ್ ಇದು. ಓಕೆ 6 ಬ್ರ್ಯಾಂಡ್ ನ್ಯೂ ಟೈರ್ ಹಾಕೊಡ್ತೀನಿ ಸರ್. ಓಕೆ ಬ್ರ್ಯಾಂಡ್ ನ್ಯೂ ಟೈರ್ ಸಮೇತ ಇದೆ. ಬ್ರ್ಯಾಂಡ್ ನ್ಯೂ ಟೈರ್ ಹಾಕೊಡ್ತೀನಿ ಸರ್. ಕೊಡ್ತೀರಾ? ಸೊ ಇದು ಕೂಡ ನಿಮಗೆ ಪವರ್ ಸ್ಟೇರಿಂಗ್ ವಿತ್ ಬ್ಲೋವರ್ ಗಾಡಿ ನೋಡ್ತಾ ಇರ್ಬೋದು. ಗಾಡಿ ಕೂಡ ಸಕ್ಕತ್ತಾಗಿ ಮೇಂಟೈನ್ ಮಾಡಿದ್ರೆ. 20 ಫೀಟ್ ವೆಹಿಕಲ್ ಸರ್ ಇದು. ಓಕೆ 20 ಫೀಟ್ ವೆಹಿಕಲ್. ಪ್ರೈಸ್ ಏನಾದ್ರು ಸರ್ 1212 ಟಾಟಾದು? ಇದು 1450 ಕೋಟ್ ಮಾಡ್ತಾ ಇದೀನಿ ಸರ್. ಒಂದು 14 ಲ್ಯಾಕ್ಗೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಓಕೆ 14 ಲಕ್ಷಕ್ಕೆ ಸಿಗ್ತದೆ ನಿಮ್ಮದು 1212 ಗಾಡಿ. ಸರ್ ಈಚರ್ ಪ್ರೋ 1350 ಇದೆ ಸರ್. ಸರ್ ಈಚರ್ 3015 ಇದು 22 ಮಾಡಲು ಸರ್ ಇದು. ಇದು 20 ಫೀಟ್ ವೆಹಿಕಲ್, 10 ಟನ್ ಕೆಪಾಸಿಟಿ ಸರ್ ಇದು. ಇದು ಪವರ್ ಸ್ಟೇರಿಂಗ್ ಗ್ಲೋವರ್ ಬರುತ್ತೆ ಸರ್. ಓಕೆ ಸೊ ಇದು ಕೂಡ ನಿಮಗೆ ಒಳ್ಳೆ ಗಾಡಿ ಕೂಡ ಅಂತಾನೆ ಹೇಳ್ಬೋದು. ಸೊ ಆಲ್ಮೋಸ್ಟ್ ಲೈಕ್ ಎಷ್ಟು ಟನ್ ಸರ್ ಕೆಪಾಸಿಟಿ ಇದು? 10 ಟನ್ ಕೆಪಾಸಿಟಿ ಸರ್. ಓಕೆ ಇದು ಪವರ್ ಸ್ಟೇರಿಂಗ್ ಗಾಡಿ ಅಲ್ಲ ಹೌದು ಸರ್? ಪವರ್ ಸ್ಟೇರಿಂಗ್ ವಿತ್ ಬ್ಲೋವರ್ ಸಮೇತ ಬರುತ್ತೆ ಗಾಡಿಲಿ. ನೋಡ್ತಾ ಇರ್ಬೋದು ಇಂಟೀರಿಯರ್ ಕೂಡ ಸಕ್ಕತ್ತಾಗಿದೆ ನಿಮಗೆ ಗಾಡಿಲಿ. ಸೊ 2022 ಮಾಡಲು ಸರ್. 22 ಮಾಡಲ್ ಲೇಟೆಸ್ಟ್ ಮಾಡಲ್ ಗಾಡಿ. ಪ್ರೈಸ್ ಏನಾಗುತ್ತೆ ಸರ್? ಇದು 17 ಲ್ಯಾಕ್ ಕೊಟ್ಟು ಮಾಡ್ತಾ ಇದೀನಿ ಸರ್. ಒಂದು 1650ಗೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಡಾಕ್ಯುಮೆಂಟ್ಸ್ FC ಇನ್ಸೂರೆನ್ಸ್ ಎಲ್ಲ ಫ್ರೆಶ್, ಸಿಂಗಲ್ ಓನರು, 88,000 ಕಿಲೋಮೀಟರ್ ರನ್ ಆಗಿದೆ. ಓಕೆ ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಟಾಟಾ 512 ಇದೆ ಸರ್. 1512 ಸರ್ ಇದು. 10 ಟನ್ ಕೆಪಾಸಿಟಿ, 20 ಫೀಟ್ ವೆಹಿಕಲ್ ಸರ್. ಇದು ಸಿಂಗಲ್ ಓನರು, 99,000 ಕಿಲೋಮೀಟರ್ ರನ್ ಆಗಿದೆ. ಡಾಕ್ಯುಮೆಂಟ್ಸ್ ಎಲ್ಲ FC ಇನ್ಸೂರೆನ್ಸ್ ಎಲ್ಲ ಫ್ರೆಶ್ ಬರುತ್ತೆ. ಓಕೆ ಸೊ ಇದು ಪವರ್ ಸ್ಟೇರಿಂಗ್ ಗ್ಲೋವರ್ ವೆಹಿಕಲ್ ಸರ್. ಓಕೆ ಸೊ ಯಾರಾದ್ರೂ ಒಂದು ಟಾಟಾ ಗಾಡಿ 512 10 ಟನ್ ಕೆಪಾಸಿಟಿ ಸರ್ ಇದನ್ನು. 1512 ನೋಡ್ತಾರವ್ರಿಗೆ ಚೆನ್ನಾಗಿದೆ ಗಾಡಿ ಕೂಡ ಅಂತಾನೆ ಹೇಳ್ಬೋದು. ಸೊ ಇದೇನೋ ಪ್ರೈಸು ಸರ್? ಇದು 1550 ಕೊಟ್ಟು ಮಾಡ್ತಾ ಇದ್ದೀನಿ. 15 ಲ್ಯಾಕ್ ಫೈನಲ್ ಮಾಡ್ಕೊಡ್ತೀನಿ ಸರ್. ಅಪ್ ಟು 14 to 15 ಲೋನೇ ಆಗುತ್ತೆ ಸರ್. ಓಕೆ ಡಿಪೆಂಡ್ಸ್ ಅಪ್ಪ ನಿಮ್ಮ ಸಿಬಿಲ್ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ. ಪ್ಲಸ್ ಹೆವಿ ಡೀಲ್ ಕೂಡ ಕಂಪಲ್ಸರಿ ಇರಬೇಕು. ಓಕೆ ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಸಿಗ್ಮಾ ಟಿಪ್ಪರ್ ಇದೆ ಸರ್. ಸರ್ ಟಾಟಾ ಸಿಗ್ನಾ ಇದು 2823 ಅಂತ ಸರ್. TK ವೆಹಿಕಲ್ ವಿತೌಟ್ ಅಪ್ಗ್ರೀಸು, AC ಬರುತ್ತೆ ಸರ್ ಇದು. ಓಕೆ AC ವೆಹಿಕಲ್ ಸರ್ ಇದು. ಸೊ ನೋಡ್ತಾ ಇರ್ಬೋದು ಸಕ್ಕತ್ತಾಗಿದೆ ಗಾಡಿ ಕೂಡ. ಸೊ ಇದು AC ವಿತ್ ಪವರ್ ಸ್ಟೇರಿಂಗ್ ಅಲ್ಲ ಸರ್? ಹೌದು ಪವರ್ ಸ್ಟೇರಿಂಗ್. ಓಕೆ ಸೊ ಅಪ್ ಟು ನಿಮಗೆ ಎಷ್ಟು 60 ಟನ್ ಕೆಪಾಸಿಟಿ ಇಲ್ಲ ಸರ್? 50 ಟನ್ ವರೆಗೂ ಆಗ್ತಾರೆ ಸರ್. ಓಕೆ ಸೊ ಡಿಪೆಂಡ್ಸ್ ಅಪ್ಪ ನೀವು ಹೆಂಗೆ ಆಗ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಪ್ರೈಸ್ ಏನಾಗುತ್ತೆ ಸರ್? ಓನರು 23 ಮಾಡಲು ಸರ್ ಇದು. 52,000 ಕಿಲೋಮೀಟರ್ ರನ್ ಆಗಿದೆ. FC ಇನ್ಸೂರೆನ್ಸ್ ಫ್ರೆಶ್, 34 ಕೊಟ್ಟು ಮಾಡ್ತಾ ಇದ್ದೀನಿ. ಒಂದು 3350 ಮಾಡ್ಕೊಡ್ತೀನಿ ಸರ್. 30 ಲ್ಯಾಕ್ ವರೆಗೂ ಲೋನ್ ಆಗುತ್ತೆ ಸರ್. ಓಕೆ 30 ಲಕ್ಷ ತನಕ ನಿಮಗೆ ಲೋನ್ ಆಗುತ್ತೆ. ಡಿಪೆಂಡ್ಸ್ ಅಪ್ಪ ನಿಮ್ಮ ಸಿಬಿಲ್ ಪ್ರೊಫೈಲು ಪ್ಲಸ್ ನಿಮಗೆ ಹೆವಿ DL. ಇದಕ್ಕೆ ಏನಾದ್ರು ಆಲ್ಟರ್ನೇಟಿವ್ ಇನ್ನೊಂದು ಗಾಡಿ ಇಟ್ಟಿರ್ಬೇಕು ಹೆಂಗೆ ಸರ್ ಇದಕ್ಕೆ? ಏನಕ್ಕೆ ಸರ್ ಇದಕ್ಕೆ ಲೈಕ್ ಅವ್ರಿಗೆ ಸಿಬಿಲ್ಗೆ? ಹೌದು ಸರ್. ಫೀಲ್ಡ್ ಅಲ್ಲಿ ಇದ್ರೆ, ಆ ಲೈನ್ ಅಲ್ಲಿ ಇದ್ರೆ ಆ ತರ ಇರುತ್ತೆ. ಇಲ್ಲ ಫಸ್ಟ್ ಟೈಮ್ ಇರೋರಿಗೆ ಆದ್ರೆ ಅವರು ಪ್ರೊಫೈಲ್ ಮೇಲೆ ಡಿಪೆಂಡ್ ಸರ್. ಪ್ರೊಫೈಲ್ ಡಿಪೆಂಡ್ ಆಗುತ್ತೆ. ಸೊ ಎಲ್ಲ ನಿಮ್ಗೆ ಡಿಪೆಂಡ್ಸ್ ಅಪ್ಪ ನಿಮ್ಮ ಪ್ರೊಫೈಲು. ಸೊ ವೈಟ್ ಕಲರ್ ಬೇಡ ಅಂದ್ರೆ ಇನ್ನೊಂದು ಟಾಟಾ ಪ್ರೈಮಾ ಇದೆ ಸರ್. ಟಾಟಾ ಪ್ರೈಮಾ 2825 ಅಂತ ಸರ್ ಇದು. 22 ಮಾಡಲು ಸರ್ ಇದು. ಓಕೆ ಸೊ ಇದು ಕೂಡ ನಿಮಗೆ ಇದು ಕೂಡ AC ವಿತೌಟ್ ಅಬ್ರೀಸ್ ಸರ್. ಪವರ್ ಸ್ಟೇರಿಂಗ್ ವೆಹಿಕಲ್. ಓಕೆ ವಿತೌಟ್ ಅಬ್ರೀಸ್ ನೋಡ್ತಾ ಇರ್ಬೋದು. ಸೊ ಇದು ಕೂಡ ನಿಮಗೆ ಚೆನ್ನಾಗಿದೆ ಗಾಡಿ. ಸೊ ಇದು ಕೂಡ ನಿಮಗೆ ನೋಡ್ತಾ ಇರ್ಬೋದು ಇಂಟೀರಿಯರ್ ಕೂಡ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಯಾರಾದರೂ ಒಂದು ಟಾಟಾ ಪ್ರೈಮಾ 75,000 ಕಿಲೋಮೀಟರ್ ರನ್ ಆಗಿದೆ ಸರ್ ಇದು. ಓಕೆ ಸಿಂಗಲ್ ಓನರು, FC ಇನ್ಸೂರೆನ್ಸ್ ಎಲ್ಲ ಫ್ರೆಶ್ ಬರುತ್ತೆ. ಓಕೆ 30 ಲ್ಯಾಕ್ ಕೊಟ್ಟು ಮಾಡ್ತಾ ಇದ್ದೀನಿ. 29ಗೆ ಫೈನಲ್ ಮಾಡ್ಕೊಡ್ತೀನಿ ಸರ್. 25 to 26 ಲೋನ್ ಆಗುತ್ತೆ. ಸೊ ಹಾಗೆ ನೆಕ್ಸ್ಟ್ ಮುಂದೊಂದು ಟಾಟಾ 407 ಇದೆ ಸರ್. ಟಾಟಾ 407 ಗೋಲ್ಡ್ ಇದು ಸರ್ ಇದು. ಓಕೆ ಇದು ಪವರ್ ಸ್ಟೇರಿಂಗ್ ವೆಹಿಕಲ್, ಸಿಂಗಲ್ ವೀಲ್ ಸರ್ ಇದು. 4 ವೀಲ್ ವೆಹಿಕಲ್. ಓಕೆ ಲೈಫ್ ಟೈಮ್ ಟ್ಯಾಕ್ಸ್ ಬರುತ್ತೆ ಸರ್ ಇದು. ಓಕೆ ಸೊ 49,000 ಕಿಲೋಮೀಟರ್ ರನ್ ಆಗಿದೆ. ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. FC ಇನ್ಸೂರೆನ್ಸ್ ಎಲ್ಲ ಫ್ರೆಶ್ ಬರುತ್ತೆ. ಇದೊಂದು 10 ಲ್ಯಾಕ್ ಕೊಟ್ಟು ಮಾಡ್ತೀವಿ ಸರ್. ಒಂದು 950ಗೆ ಫೈನಲ್ ಮಾಡ್ಕೊಡ್ತೀನಿ. ಅಪ್ ಟು ನಿಮಗೆ 8 ಲ್ಯಾಕ್ ವರೆಗೂ ಲೋನ್ ಆಗುತ್ತೆ ಸರ್. ಅಪ್ ಟು ನಿಮಗೆ 8 ಲ್ಯಾಕ್ಸ್ ತನಕ ನಿಮಗೆ ಲೋನ್ ಆಗುತ್ತೆ. ಡಿಪೆಂಡ್ಸ್ ಅಪಾನ್ ನಿಮ್ಮ ಸಿಬಿಲ್ ಪ್ರೊಫೈಲ್, ಲೈಫ್ ಟೈಮ್ ಟ್ಯಾಕ್ಸ್ ಸರ್. ಓಕೆ ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಸ್ಕೂಲ್ ಬಸ್ ಈಚರ್ ಇದೆ ಸರ್. ಸ್ಕೂಲ್ ಬಸ್ ಅಲ್ಲ ಇದು ಸರ್, ಪ್ರೈವೇಟ್ ಬಸ್. ಓಕೆ 56 ಸೀಟರ್ ಸರ್ ಇದು. 3+2 ಬರುತ್ತೆ. 56 ಸೀಟ್ ಸರ್ ಇದು. ಓಕೆ ಇದು ಪವರ್ ಸ್ಟೇರಿಂಗ್ ಬರುತ್ತೆ. ಫ್ಯಾಕ್ಟ್ರಿ ಬಸ್ ಇದು. ಓಕೆ ಯಾರಾದರೂ ಒಂದು ಫ್ಯಾಕ್ಟ್ರಿ ಬಸ್ಸು ನಿಮ್ಮ ಫ್ಯಾಕ್ಟ್ರಿಗೆ ಏನಾದ್ರು ಬೇಕು ಅನ್ನೋರಿಗೆ ನೋಡ್ತಾರೆ, ಯೂಸ್ ಮಾಡ್ತಾರವ್ರಿಗೆ ಯೂಸ್ ಮಾಡ್ಕೋಬೋದು. ಸೊ 56 ಸೀಟರ್ ಅಲ್ಲ ಸರ್? ಹೌದು ಸರ್, 3+2 56 ಸೀಟ್ರು. ಓಕೆ 2016 ಮಾಡಲಿ ಸರ್ ಇದು. ಸಿಂಗಲ್ ಓನರು. ಒಂದು 16 ಲ್ಯಾಕ್ ಕೊಟ್ಟು ಮಾಡ್ತಾ ಇದ್ದೀನಿ ಸರ್. ಅಪ್ ಟು ನಿಮಗೆ ಒಂದು 15 ಲ್ಯಾಕ್ ವರೆಗೂ ಮಾಡ್ಕೊಡ್ತೀನಿ. ಓಕೆ 15 ಲ್ಯಾಕ್ಸ್ ವರೆಗೂ ಆಗುತ್ತೆ ಇದು. ಹೌದು. ಓಕೆ ಸೊ ಯಾರಾದರೂ ಒಂದು ಟೇಬಲ್ ಕುತ್ಕೊಂಡು ಒಂದು ಸಣ್ಣ ಪುಟ್ಟ ಕಮ್ಮಿ ಆಗುತ್ತೆ, ಬಟ್ 15 ಲಕ್ಷಕ್ಕೆ ಸಿಗುತ್ತೆ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಟಾಟಾ 1212 ಇದೆ ಸರ್. ಟಾಟಾ 1223 ಮಾಡಲಿ ಸರ್ ಇದು. ಓಕೆ ಇದು 88,000 ಕಿಲೋಮೀಟರ್ ರನ್ ಆಗಿದೆ. 20 ಫೀಟ್ ವೆಹಿಕಲ್, ಸಿಂಗಲ್ ಓನರ್ ಸರ್ ಇದು. ಓಕೆ ಇದು ಪವರ್ ಸ್ಟೇರಿಂಗ್ ಬರುತ್ತೆ ಸರ್. ಇದು ಯಾರು ಬ್ರ್ಯಾಂಡ್ ನ್ಯೂ ಟೈರ್ ಹಾಕೊಡ್ತೀನಿ. FC ಇನ್ಸೂರೆನ್ಸ್ ಫ್ರೆಶ್ ಬರುತ್ತೆ. ಇದೊಂದು 15 ಲ್ಯಾಕ್ ಕೊಟ್ಟು ಮಾಡ್ತಾ ಇದ್ದೀನಿ. ನಿಮ್ಗೊಂದು 1450ಗೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಅಪ್ ಟು 14 ಲ್ಯಾಕ್ ವರೆಗೂ ಲೋನ್ ಆಗುತ್ತೆ ಸರ್. ಓಕೆ ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಐಚರ್ 1110 ಸರ್. ಓಕೆ
ಇದು ಐಚರ್ 1110 12 ಮಾಡಲು ಸರ್ ಇದು. ಹ್ಮ್ ಇದು 12 ಮಾಡಲು 19 ಫೀಟ್ ವೆಹಿಕಲ್ ಸರ್ ಇದು. ಓಕೆ 19 ಫೀಟು. ಸೊ ನೋಡ್ತಾ ಇರ್ಬೋದು ಟೈರ್ಸ್ ಕೂಡ ಚೆನ್ನಾಗಿದೆ ನಿಮ್ಮ ಗಾಡೀಲಿ. ಹ್ಮ್ ಸೊ ಇದು ಕೂಡ ಪವರ್ ಸ್ಟೇರಿಂಗ್ ಅಲ್ಲ ಸರ್? ಹೌದು ಸರ್. ಇದು ಕೂಡ ನಿಮಗೆ ಪವರ್ ಸ್ಟೇರಿಂಗ್ ಗಾಡಿ. ಸೊ ಯಾರಾದರೂ ಹುಡುಕ್ತಾ ಇದ್ರೆ ಈಚರ್ 12 ಅಲ್ಲ ಸರ್ ಇದು? ಇಲ್ಲ ಸರ್ 1110. ಓಕೆ. ಸೊ ಪ್ರೈಸ್ ಏನಾಯ್ತು ಸರ್? ಇದು 7 ಟನ್ ಕೆಪಾಸಿಟಿ ಸರ್ ಇದು. ಇದು ನಿಮಗೆ 675 ಕೊಟ್ ಮಾಡ್ತಾ ಇದ್ದೀನಿ. ಒಂದು 650ಗೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಓಕೆ 6.5 ಲಕ್ಷಕ್ಕೆ ನಿಮ್ಗೆ 5.5ವರೆಗೂ ಲೋನ್ ಆಗುತ್ತೆ ಸರ್. ಓಕೆ ಡಿಪೆಂಡ್ ಸ್ವಲ್ಪ ನಿಮ್ಮ ಸಿಬಿಲ್ ಪ್ರೊಫೈಲು. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಈಚರ್ ಪ್ರೋ 1380 ಇದೆ ಸರ್. ಸರ್ ಇದು 3018 ಸರ್ ಇದು 12 ಟನ್ ಕೆಪಾಸಿಟಿ. ಓಕೆ ಸಿಂಗಲ್ ಓನರ್ ಸರ್ ಇದು. ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್ ಸರ್ 20 ಫೀಟ್ ವೆಹಿಕಲ್ ಸರ್ ಇದು. ಓಕೆ. ಸೊ ಇದು ಕೂಡ AC ಪವರ್ ಸ್ಟೇರಿಂಗ್ ಅಲ್ಲ ಸರ್? ಇದು ಪವರ್ ಸ್ಟೇರಿಂಗ್ ಬರುತ್ತೆ ಸರ್. ಓಕೆ ಬ್ಲೋರ್ ವಿತ್ ಪವರ್ ಸ್ಟೇರಿಂಗ್ ಗಾಡಿ. ಹೌದು ಸರ್ 20 ಫೀಟ್ ವೆಹಿಕಲ್ ಸರ್ ಇದು. 12 ಟನ್ ಕೆಪಾಸಿಟಿ. 1,37,000 ಕಿಲೋಮೀಟರ್ ರನ್ ಆಗಿದೆ. ಜಿನಿಯನ್ ಶೋರೂಮ್ ಮೇಂಟೈನ್ ವೆಹಿಕಲ್ ಸರ್ ಇದು. ಓಕೆ. ಇದು ಒಂದು 1950 ಕೋಟ್ ಮಾಡ್ತಾ ಇದ್ದೀನಿ ಸರ್. ಒಂದು 19 ಲ್ಯಾಕ್ಗೆ ಫೈನಲ್ ಮಾಡ್ಕೊಡ್ತೀನಿ. ಅಪ್ ಟು ನಿಮ್ಗೆ 18 ಲ್ಯಾಕ್ವರೆಗೂ ಲೋನ್ ಆಗುತ್ತೆ ಸರ್. ಓಕೆ ಡಿಪೆಂಡ್ಸ್ ಅಪ್ ನಿಮ್ಮ ಸಿಬಿಲ್ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ ಗಾಡಿಗೆ. ಹೌದು. ಓಕೆ ಸರ್. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಯಾವ್ದು ಸರ್ ಇದು? ಅಶೋಕ್ ಲೇಲ್ಯಾಂಡ್ 3116 ಅಂತ ಸರ್ ಇದು. 12 ವೀಲರ್ ವೆಹಿಕಲ್, ನಾಮಕಲ್ ಕ್ಯಾಬಿನ್, ಸ್ಟೀಲ್ ಬಾಡಿ, 2013 ಮಾಡಲು ಸರ್ ಇದು. ಇದು ಒಂದು 11.5 ಕೋಟ್ ಮಾಡ್ತಾ ಇದೀನಿ ಸರ್. ಫ್ರೆಶ್ ಡಾಕ್ಯುಮೆಂಟ್ಸ್. ಒಂದು 11 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ. 10 ಲಕ್ಷದವರೆಗೂ ಲೋನ್ ಆಗುತ್ತೆ ಸರ್. ಓಕೆ ಸರ್. ಹಾಗೆ ನೆಕ್ಸ್ಟ್ ಮುಂದೆ ಒಂದು ಅಶೋಕ್ ಲೇಲ್ಯಾಂಡ್ ಇನ್ನೊಂದಿದೆ ಸರ್. ಸರ್ ಅಶೋಕ್ ಲ್ಯಾಂಡ್ ಈ ಕಮಿಟಿ 1815 ಅಂತ ಸರ್ ಇದು. 12 ಟನ್ ಕೆಪಾಸಿಟಿ. ಇದು 24 ಫೀಟ್ ವೆಹಿಕಲ್ ಸರ್. 24 ಅಡಿ ಉದ್ದ. ಓಕೆ 24 ಫೀಟ್ ವೆಹಿಕಲ್. ಹೌದು ಸರ್. 1,52,000 ರನ್ ಆಗಿದೆ. ಡಾಕ್ಯುಮೆಂಟ್ಸ್ ಎಲ್ಲ ಫ್ರೆಶ್ ಬರುತ್ತೆ. ಇದು ಪವರ್ ಸ್ಟೇರಿಂಗ್, ಗ್ಲೋವರ್ ಬರುತ್ತೆ. 6 ಬ್ರ್ಯಾಂಡ್ ನ್ಯೂ ಟೈರ್ ಹಾಕಿದೀನಿ ಸರ್. ಓಕೆ. ಸೊ ನಿಮಗೆ ಬ್ರ್ಯಾಂಡ್ ನ್ಯೂ ಟೈರ್ ಸಮೇತ ಇದೆ ಗಾಡಿಲಿ. ಜಸ್ಟ್ ಡೀಸೆಲ್ ಹಾಕೊಂಡು ಓಡಿಸ್ಬೇಕು ಗಾಡಿ. ಹೌದು ಸರ್. ಫ್ರೆಶ್ ಡಾಕ್ಯುಮೆಂಟ್ಸ್ ಕೊಡ್ತೀನಿ. ಓಕೆ. ಸೊ ಪ್ರೈಸ್ ಏನಿದೆ ಸರ್? ಇದು ಒಂದು 1750 ಕೋಟ್ ಮಾಡ್ತೀನಿ ಸರ್. ಒಂದು 17 ಲ್ಯಾಕ್ಗೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಓಕೆ 17 ಲಕ್ಷಕ್ಕೆ ಸಿಗುತ್ತೆ ಅಶೋಕ್ ಲೇಲ್ಯಾಂಡ್. ಈ ಕಾಮೆಟ್ ಸರ್. 12 ಟನ್ ಕೆಪಾಸಿಟಿ 24 ಫೀಟ್ ವೆಹಿಕಲ್ ಸರ್ ಇದು. ಓಕೆ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಇನ್ನೊಂದು ಅಶೋಕ್ ಲೇಲ್ಯಾಂಡ್ ಇದೆ ಸರ್. ಸರ್ ಇದು ಅಶೋಕ್ ಲೇಲ್ಯಾಂಡ್ ಬಾಸ್ ಸರ್ ಇದು. ಇದು 4 ಸೀಲ್ ಇದೆ. 1415 ಅಂತ 9 ಟನ್ ವೆಹಿಕಲ್ ಇದು. ಇದು ಬರೀ 90,000 ರನ್ ಆಗಿದೆ ಸರ್. 23 ಮಾಡಲು ಸರ್. 6 ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಓಕೆ. ಇದು ಪವರ್ ಸ್ಟೇರಿಂಗ್, ಗ್ಲೋವರ್ ಬರುತ್ತೆ ಸರ್. ಓಕೆ. ಸೊ ಇವಾಗ ಇದು ಕಂಟೈನರ್ ಬೇಕಾದ್ರೆ ಕಂಟೈನರ್ ಮಾಡಿಸ್ಕೊಡ್ತೀರಾ? ಕಂಟೈನರ್ ಬೇಕಾದ್ರೆ ಕಂಟೈನರ್ ಮಾಡ್ಕೊಡ್ತೀನಿ. ಚಾರ್ಸಿ ಬೇಕಾದ್ರೆ ಚಾರ್ಸಿಲ್ ಕೊಡ್ತೀನಿ. ಓಕೆ. ಅವ್ರು ವಾಟರ್ ಟ್ಯಾಂಕ್ ಬೇಕಾದ್ರೆ ಟ್ಯಾಂಕ್ ಕುಣಿಸ್ಕೋಬಹುದು. ಓಕೆ. ಹೆಂಗ್ ಬೇಕಾದ್ರೆ ಬಾಡಿ ಹಾಕೊಡ್ತೀನಿ. ಸೊ ನಿಮ್ಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೊಡ್ತೀರಾ? ಅದಕ್ಕೆ ಎಕ್ಸ್ಟ್ರಾ ಆಗುತ್ತೆ ಸರ್. ಚಾರ್ಸಿ ಬೇಕಾ, ಇದು ತೊಟ್ಟಿ ಬೇಕಾ, ಬಾಡಿ ಬೇಕಾ, ಇಲ್ಲಾಂದ್ರೆ ಕಂಟೈನರ್ ಬೇಕಾ, ಅದು ಟ್ಯಾಂಕ್ ಬೇಕಾದ್ರೆ ಎಕ್ಸ್ಟ್ರಾ ಆಗುತ್ತೆ. ಬರೀ ಹಂಗೆ ಚಾರ್ಸಿಲ್ ಕೊಡೋದಾದ್ರೆ 15 ಲ್ಯಾಕ್ ಕೊಟ್ಟು ಮಾಡ್ತಾ ಇದೀನಿ ಸರ್. ಒಂದು 1450ಗೆ ಕೊಟ್ಬಿಡ್ತೀನಿ ಸರ್. ಓಕೆ. ಆಸ್ ಇಟ್ ಈಸ್ ನಿಮ್ ಗಾಡಿ ಹೆಂಗಿದೆ ಅನ್ಕೋ ತಗೋತೀರಾ ಅಂತಂದ್ರೆ 14,50,000 ರೂಪಾಯಿಗೆ ಆಗುತ್ತೆ. ಸೊ ಲೋನ್ ಏನಾದ್ರು ಆಗುತ್ತೆ ಸರ್ ಗಾಡಿಗೆ? ಆಗುತ್ತೆ ಸರ್. ಓಕೆ. ಸೊ ಪಕ್ಕದಲ್ಲಿ ಇನ್ನೊಂದು ಅಶೋಕ್ ಲೈಲ್ಯಾಂಡ್ 1915 ಇದೆ ಸರ್. ಅಶೋಕ್ ಲ್ಯಾಂಡ್ 1915 ಸರ್ ಇದು. 20 ಫೀಟ್ ವೆಹಿಕಲ್ ಸರ್ ಇದು. ಸಿಂಗಲ್ ಕ್ಯಾಬಿನ್. ಇದು ಪವರ್ ಸ್ಟೇರಿಂಗ್ ಬರುತ್ತೆ. ಓಕೆ. 24 ಮಾಡಲು ಸರ್ ಇದು. ಓ ಲೇಟೆಸ್ಟ್ ಮಾಡಲ್ ಗಾಡಿ. ಹೌದು ಸರ್. ಸೊ ನೋಡ್ತಾ ಟೈರ್ಸ್ ಆಲ್ಮೋಸ್ಟ್ ನಿಮಗೆ ಬ್ರ್ಯಾಂಡ್ ನ್ಯೂ ಟೈರ್ ಸಮೇತ ಇದೆ ಗಾಡಿಲಿ. ಸೊ ಇದು ಕೂಡ ನಿಮಗೆ ಪವರ್ ಸ್ಟೇರಿಂಗ್ ವಿತ್ ಬ್ಲೋವರ್ ಬರುತ್ತೆ ಈ ಗಾಡಿ. ಹೌದು 20 ಫೀಟ್ ವೆಹಿಕಲ್ ಸರ್ ಇದು. ಇದು 12 ಟನ್ ಕೆಪಾಸಿಟಿ. ಓಕೆ. ಸೊ 12 ಟನ್ ಕೆಪಾಸಿಟಿ ವೆಹಿಕಲ್. ಪ್ರೈಸ್ ಏನಿದೆ ಸರ್ ಇದ್ರದ್ದು? ಸಿಂಗಲ್ ಓನರ್ ಸರ್ ಇದು. 1950 ಕೊಟ್ ಮಾಡ್ತೀನಿ. ಒಂದು 19 ಲ್ಯಾಕ್ಗೆ ಫೈನಲ್ ಮಾಡ್ಕೊಡ್ತೀನಿ ಸರ್. 19 ಲ್ಯಾಕ್ಸ್ ಫೈನಲ್ ಆಗುತ್ತೆ. ಹೌದು ಸರ್. ಓಕೆ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಇನ್ನೊಂದು ಟಾಟಾ ಅಲ್ಟ್ರಾ EX 1918 ಇದೆ ಸರ್. ಸರ್ ಇದು ಅಲ್ಟ್ರಾ 1918 ಸರ್ ಇದು. ಇದು 20 ಫೀಟ್ ವೆಹಿಕಲ್. ಇದು ನಿಮಗೆ ಬಂದು 21 ಮಾಡಲು ಸರ್ ಇದು. ಓಕೆ. ಇದು ಬರುತ್ತೆ ಸರ್. ಪವರ್ ಸ್ಟೇರಿಂಗು, ಗ್ಲೋವರ್ ಬರುತ್ತೆ. ಸೊ ಇದು 20 ಫೀಟ್ ಅಲ್ಲ ಸರ್ ಇದು? ಇದು 20 ಫೀಟ್. ಇದು 12 ಟನ್ ಕೆಪಾಸಿಟಿ ಸರ್. ಓಕೆ. ಸೊ ಎಷ್ಟು ಡಾಕ್ಯುಮೆಂಟ್ಸ್ ಮಾಡ್ಕೊಡ್ತೀನಿ ಸರ್. ಸೊ ಪ್ರೈಸ್ ಏನಾಗುತ್ತೆ ಸರ್? ಇದು ಒಂದು 15 ಲ್ಯಾಕ್ ಕೊಟ್ಟು ಮಾಡ್ತೀನಿ ಸರ್. ಒಂದು 1450ಗೆ ಫೈನಲ್ ಮಾಡ್ಕೊಟ್ಬಿಡ್ತೀನಿ ಸರ್. ಓಕೆ. 1450ಗೆ ನಿಮಗೆ ಸಿಗ್ತದೆ ಒಂದು ಅಲ್ಟ್ರಾ ಟಾಟಾ. 14 ಲ್ಯಾಕ್ ವರೆಗೂ ಲೋನ್ ಆಗುತ್ತೆ ಸರ್. ಓಕೆ. ಡಿಪೆಂಡ್ಸ್ ಅಪಾನ್ ಸಿಬಿಲ್ ಪ್ಲಸ್ ಹೆವಿ ಡಿಎಲ್ ಕೂಡ ಕಂಪಲ್ಸರಿ ಇದ್ದೇ ಇರುತ್ತೆ. ಹೌದು ಸರ್. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಟಾಟಾ ಇಂಟ್ರಾ ಇದೆ ಸರ್. ಸರ್ ಟಾಟಾ ಇಂಟ್ರಾ V30 ಸರ್ ಇದು. ಕಂಟೈನರ್ ವೆಹಿಕಲ್ ಇದು. ಓಕೆ. ಇದು 1 ಫೀಟ್ ಎಕ್ಸ್ಟ್ರಾ ಕಟ್ಟಿದ್ದಾರೆ ಸರ್. ಓಕೆ. 10 ಫೀಟ್ ವೆಹಿಕಲ್ ಇದು. ಓಕೆ. ಇದು ಪವರ್ ಸ್ಟೇರಿಂಗ್ ಬರುತ್ತೆ. ಸೊ ಪವರ್ ಸ್ಟೇರಿಂಗ್ ಗಾಡಿ ಯಾರು ಹುಡುಕ್ತಾ ಇದ್ರೆ ನೋಡ್ತಾ ಇರ್ಬೋದು. ಟಾಟಾ ಇಂಟ್ರಾ V30 ಅಲ್ಲ ಸರ್ ಇದು? ಹೌದು ಸರ್. ಓಕೆ. ಸೊ ಪಿಕಪ್ ವೆಹಿಕಲ್. ಪ್ರೈಸ್ ಏನಾಗುತ್ತೆ ಸರ್? 675 ಕೊಟ್ಟು ಮಾಡ್ತಾ ಇದೀನಿ ಸರ್. 650ಗೆ ಫೈನಲ್ ಮಾಡ್ಕೊಡ್ತೀನಿ. 23 ಮಾಡಲು ಸರ್ ಇದು. ಬರೀ 22,000 ಕಿಲೋಮೀಟರ್ ರನ್ ಆಗಿದೆ. ಜಸ್ಟ್ 22,000 ಅಷ್ಟು ನಿಮ್ಗೆ ಡ್ರಿವನ್ ಅಪ್ ಟು 550 to 6 ಲ್ಯಾಕ್ ಲೋನ್ ಆಗುತ್ತೆ ಸರ್. ಓಕೆ. ಡಿಪೆಂಡ್ಸ್ ಅಪಾನ್ ಸಿಬಿಲ್ ಮೇಲೆ ಡಿಪೆಂಡ್ ಆಗುತ್ತೆ. ಥ್ರೂಔಟ್ ಕರ್ನಾಟಕ ಅಲ್ಲ ಸರ್? ಥ್ರೂಔಟ್ ಕರ್ನಾಟಕ ಸರ್. ಓಕೆ. ಲೈಟ್ ಡಿಎಲ್ ಸಾಕು ಸರ್. ಓಕೆ. V30 ಬೇಡ ಅಂದ್ರೆ ನಿಮಗೆ V10 ಕೂಡ ಇದೆ. ಸೊ ಇದು ಡೀಟೇಲ್ಸ್ ಸರ್. V10 ಇದು ಸರ್. ಇದು 23 ಮಾಡಲು ಸರ್. ಜಸ್ಟ್ 28,000 ಕಿಲೋಮೀಟರ್ ರನ್ ಆಗಿದೆ. ಇದು ಟಾಪ್ ಟಾರ್ಪಲ್ ವೆಹಿಕಲ್. ಓಕೆ. ಇದು ಸಿಂಗಲ್ ಓನರ್ ಸರ್. ಓಕೆ. FC ಇನ್ಶೂರೆನ್ಸ್ ಎಲ್ಲ ಫ್ರೆಶ್ ಬರುತ್ತೆ. ಸೊ ಪವರ್ ಸ್ಟೇರಿಂಗ್ ಗಾಡಿ ನೋಡ್ತಾ ಇರ್ಬೋದು. ಗಾಡಿ ಕೂಡ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ 23 ಮಾಡಲು ಸರ್. 23 ಮಾಡಲು. ಪ್ರೈಸ್ 475 ಕೊಟ್ಟು ಮಾಡ್ತಾ ಇದೀನಿ ಸರ್. 450ಗೆ ಕೊಡ್ತೀನಿ ಸರ್. ಓಕೆ. 4.5 ಲಕ್ಷಕ್ಕೆ ಸಿಗ್ತದೆ ನಿಮಗೆ. ಹೌದು. ನಿಮ್ಗೆ ಅಪ್ ಟು 4 to 450 ಲೋನ್ ಆಗುತ್ತೆ ಸರ್. ಓಕೆ. ಡಿಪೆಂಡ್ಸ್ ಅಪಾನ್ ನಿಮ್ಮ ಸಿಬಿಲ್. ಸೊ ಹಾಗೆ V10 ಬೇಡ ಅಂದ್ರೆ ಇನ್ನೊಂದು V30 ಕೂಡ ಇದೆ ಸರ್. 22 ಮಾಡಲು ಸರ್. V30 ಇದು. ಇದು 50,000 ರನ್ ಆಗಿದೆ. ಓಕೆ. ಇದು ಕಂಟೈನರ್ ವೆಹಿಕಲ್ ಸರ್.
ಇದು 650 ಕೋಟ್ ಮಾಡ್ತಾ ಇದ್ದೀನಿ ಸರ್. ನಿಮಗೆ ಫ್ರೆಶ್ ಡಾಕ್ಯುಮೆಂಟ್ಸ್ ಬರುತ್ತೆ. ನಿಮ್ಗೊಂದು 625ಗೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಓಕೆ 6.5 ಲಕ್ಷಕ್ಕೆ ನಿಮಗೆ 6.4 ಲಕ್ಷಕ್ಕೆ 6.4 ಲಕ್ಷಕ್ಕೆ ಕೊಡ್ತೀನಿ ಸರ್. ಓಕೆ ಲೋನ್ ಕೂಡ ಆಗುತ್ತೆ. 5.5 ಲಕ್ಷ ಲೋನೇ ಆಗುತ್ತೆ ಸರ್. ಓಕೆ ಡಿಪೆಂಡ್ಸ್ ಅಪಾನ್ ಸಿವಿಲ್ ಪ್ರೊಫೈಲ್ ವಿತ್ ಕಂಟೈನರ್ ಸಮೇತ ಇದೆ ಗಾಡಿಲಿ. ಫ್ರೆಶ್ ಡಾಕ್ಯುಮೆಂಟ್ಸ್ ಸರ್, ಸಿಂಗಲ್ ಓನರ್ ಸರ್. ಓಕೆ ಸೊ ಪೋರ್ಟರ್ ಮಾಡೋಕ್ಕೆ ಬೆಸ್ಟ್ ಗಾಡಿ ಅಂತ ಹೇಳ್ಬೋದು ಗಾಡಿ ಇದನ್ನ. ಓಕೆ ಸರ್. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಜೀತೋ ಇದೆ ಸರ್. ಏನ್ ಸರ್ ಡೀಟೇಲ್ಸ್? ಜೀತೋ 23 ಮಾಡಲು ಸರ್. ಇದು Okay. ಡೀಸೆಲ್ ವೆಹಿಕಲ್ ಸರ್. ಇದು ಓಕೆ ಸಿಂಗಲ್ ಓನರ್ ಸರ್. ಡಾಕ್ಯುಮೆಂಟ್ಸ್ ಎಲ್ಲ ಫ್ರೆಶ್ ಬರುತ್ತೆ. 4 ಶೇರಿಂಗ್ ಗಾಡಿ ಅಲ್ಲ ಸರ್ ಇದು? ಹೌದು ಸರ್. ಓಕೆ ಸೊ ಮಾಮೂಲಿ ನಿಮಗೆ ಇದಕ್ಕೆ ಮಾಡ್ಕೊಂಡಿದ್ರೆ ಕಂಟೈನರ್ ಬೇಕಾದ್ರೆ ಕಂಟೈನರ್ ಮಾಡ್ಕೋಬಹುದು, ಇಲ್ಲಾಂದ್ರೆ ನಿಮ್ಗೆ ಸಾಫ್ಟ್ ಬಾಡಿ ಹಾಕೋಬೇಕಾದ್ರೆ ಸಾಫ್ಟ್ ಬಾಡಿ ಕೂಡ ಬಾಡಿ ಬೇಕಾದ್ರೆ ಬಾಡಿನೂ ಹಾಕೊಡ್ತೀವಿ ಸರ್. ಬ್ರ್ಯಾಂಡ್ ನ್ಯೂ ಬಾಡಿ ಹಾಕೊಡ್ತೀವಿ, ಇಲ್ಲ ಅದರಲ್ಲೇ ಬೇಕಾದ್ರೆ ಓಕೆ. ಸೊ ಪ್ರೈಸ್ ಏನತ್ತೆ ಸರ್? ಸರ್ ಇದು 375 ಕೋಟ್ ಮಾಡ್ತಾ ಇದ್ದೀನಿ ಸರ್. 350ಗೆ ಫೈನಲ್ ಮಾಡ್ಕೊಡ್ತೀನಿ. FC ಇನ್ಸೂರೆನ್ಸ್ ಎಲ್ಲ ಫ್ರೆಶ್ ಬರುತ್ತೆ. 3 ಲಾಖ್ವರೆಗೂ ಲೋನ್ ಆಗುತ್ತೆ ಸರ್. ಓಕೆ 3 ಲಕ್ಷ ತನಕ ನಿಮಗೆ ಲೋನ್ ಆಗುತ್ತೆ. ಡಿಪೆಂಡ್ಸ್ ಅಪಾನ್ ಸಿಬಿಲ್ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ.